1984ರ ಭೀಕರ ಸಿಖ್ ವಿರೋಧಿ ದಂಗೆಯಲ್ಲಿ ಈಗಲೂ ಕಾನೂನು ಹೋರಾಟಗಳು ಮುಂದುವರೆದಿವೆ. ನ್ಯಾಯ ಇಷ್ಟೊಂದು ವಿಳಂಬ ಆಗೋಕೆ ಕಾರಣ ಏನು? ಗಲಭೆಯನ್ನು ಉತ್ತೇಜಿಸುವಲ್ಲಿ ಕಾಂಗ್ರೆಸ್ ರಾಜಕಾರಣಿಗಳು ಹೇಗೆ ಭಾಗಿಯಾಗಿದ್ರು? ಸಂತ್ರಸ್ತರಲ್ಲಿ ಎಷ್ಟೋ ಮಂದಿ ಬದುಕೇ ಇಲ್ಲದ ಈಗಿನ ಸಂದರ್ಭದಲ್ಲಿ ಪ್ರಭಾವಿ ಅಪರಾಧಿಗಳಿಗೆ ಈಗಲಾದರೂ ಶಿಕ್ಷೆ ಆಗ್ತಿರೋದು ನ್ಯಾಯಕ್ಕಾಗಿ ಕಾಯ್ತಿರುವ ಕುಟುಂಬಗಳ ಪಾಲಿಗೆ ಸಮಾಧಾನ ತಂದಿದ್ಯಾ? ಬಳಲುತ್ತಿರೋರ ನೋವು ಮತ್ತು ನ್ಯಾಯದ ದೀರ್ಘ ಹಾದಿಯಲ್ಲಿ ಅವರ ಕಾಯುವಿಕೆ ಮತ್ತು ಕರಾಳ ನೆನಪು ಹೇಗೆ ಅವರನ್ನ ಹಿಂಡಿ ಹಾಕಿದ್ದಿರಬಹುದು. ದೆಹಲಿಯಲ್ಲಿ ವಿಧವಾ ಕಾಲೋನಿ ಅನ್ನೋದೊಂದಿದೆ. 1984ರ ಸಿಖ್ ವಿರೋಧಿ ದಂಗೆಯಲ್ಲಿ ಗಂಡಂದಿರು ಕೊಲ್ಲಲ್ಪಟ್ಟ ಮಹಿಳೆಯರು ಅಲ್ಲಿ ವಾಸಿಸ್ತಾ ಇದ್ದಾರೆ. ಮುರಿದ ಮನೆಗಳು, ಒಡೆದ ಕನಸುಗಳು, ಅಸ್ತವ್ಯಸ್ತ ರಸ್ತೆಗಳು, ಎಲ್ಲೆಡೆ ಕೊಳಕು. ನ್ಯಾಯ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆಯೊಂದು ಮಾತ್ರ ಅಲ್ಲಿ ನೆಲೆಸಿರೋರ ಕಣ್ಣುಗಳಲ್ಲಿ ಇನ್ನೂ ಜೀವಂತವಾಗಿದೆ. ಗಲಭೆಯ ನಂತರ ಅಲ್ಲಿ ನೆಲೆಸಿದ್ದ ಅನೇಕ ಮಹಿಳೆಯರು ಕೂಡ ಸಾವನ್ನಪ್ಪಿದ್ದಾರೆ. ಗಲಭೆ ಪೀಡಿತರಲ್ಲಿ ಈಗ ಉಳಿದಿರೋರು ಕೆಲವರು ಮಾತ್ರ. ಗಲಭೆಕೋರರು ಪ್ರತಿ ಮನೆಯಿಂದಲೂ ಜನರನ್ನ ಹೇಗೆ ಹೊರಗೆಳೆದು ಕೊಂದ್ರು ಅನ್ನೋದನ್ನ ಹೇಳೋಕಿರೋರು ಅವರಷ್ಟೇ. ಗಲಭೆಯಿಂದ ಬದುಕುಳಿದ ಆ ಮಹಿಳೆಯರನ್ನ ಸುರಕ್ಷಿತವಾಗಿಡೋಕೆ ಅಂದಿನ ಸರ್ಕಾರ ಘಟನೆಯ ಸ್ಥಳದಿಂದ ದೂರದಲ್ಲಿರುವ ದೆಹಲಿಯ ತಿಲಕ್ ವಿಹಾರ್ ಪ್ರದೇಶದ ಕಾಲೋನಿಯಲ್ಲಿ ಅವರಿಗೆ ನೆಲೆ ಕಲ್ಪಿಸಿತು. ಆ ಸಮಯದಲ್ಲಿ ಈ ಇಡೀ ಕಾಲೋನಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಮಾತ್ರ ಇದ್ರು. ಗಂಡಸರನ್ನೆಲ್ಲ ಗಲಭೆಯಿಂದ ಕಳೆದುಕೊಂಡಿದ್ದ ಕುಟುಂಬಗಳಾಗಿದ್ವು ಅವು. ಆದ್ರಿಂದಲೇ ಅದನ್ನ ವಿಧವಾ ಕಾಲೋನಿ ಅಂತ ಕರೆಯಲಾಯಿತು. ಈ ವರ್ಷ ಈ ಕಾಲೋನಿಯ ಹೆಸರನ್ನ ಬದಲಾಯಿಸಲಾಗಿದೆ. ಪಶ್ಚಿಮ ದೆಹಲಿಯಲ್ಲಿ ನಡೆದ ದುರಂತ ಘಟನೆಯ ನಂತರ ಇಟ್ಟಿದ್ದ ವಿಧವಾ ಕಾಲೋನಿ ಅನ್ನೋ ಹೆಸರನ್ನ ಗುರು ಗೋವಿಂದ್ ಸಿಂಗ್ ಜಯಂತಿ ಹೊತ್ತಲ್ಲಿ ಮಾತಾ ಗುಜ್ರಿ ಅಂತ ಮರುನಾಮಕರಣ ಮಾಡಲಾಗಿದೆ. ಈ ಕಾಲೋನಿಯಲ್ಲಿ ವಾಸ ಮಾಡುವ ಮಹಿಳೆಯರಿಗೆ ಅಂತಿಮವಾಗಿ ನ್ಯಾಯ ಸಿಗೋಕೆ ಶುರುವಾಗಿದೆ. ಗಲಭೆಯಲ್ಲಿ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿ ವಿಧವೆ ಕಾಲೋನಿಗೆ ಕಾರಣರಾದ ಅಪರಾಧಿಗಳಲ್ಲಿ ಕಾಂಗ್ರೆಸ್ನ ಸಜ್ಜನ್ ಕುಮಾರ್ಗೆ ಶಿಕ್ಷೆಯಾಗಿದ್ದು, ಮತ್ತೊಂದು ಕೇಸ್ನಲ್ಲಿ ಕೋರ್ಟ್ ಫೆಬ್ರವರಿ 21ರಂದು ಶಿಕ್ಷೆ ವಿಧಿಸಲಿದೆ. ಸಿಖ್ ವಿರೋಧಿ ಗಲಭೆಯನ್ನ ಪ್ರಚೋದಿಸುವಲ್ಲಿ ಸಜ್ಜನ್ ಕುಮಾರ್ ಮಾತ್ರವಲ್ಲದೆ ಮತ್ತೋರ್ವ ಕಾಂಗ್ರೆಸ್ ನಾಯಕ ಜಗದೀಶ್ ಟೈಟ್ಲರ್ ಹೆಸರು ಮುನ್ನೆಲೆಗೆ ಬಂತು. ಸಜ್ಜನ್ ಕುಮಾರ್ ಮತ್ತು ಜಗದೀಶ್ ಟೈಟ್ಲರ್ ಇಬ್ಬರೂ ರಾಜಕೀಯದಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿದ್ರು. ಸಿಖ್ ವಿರೋಧಿ ಗಲಭೆಯಲ್ಲಿ ತಂದೆ ಮತ್ತು ಮಗನ ಕೊಲೆ ಆರೋಪ ಸಜ್ಜನ್ ಕುಮಾರ್ ಮೇಲಿತ್ತು. ಗಲಭೆಗೆ ಸಂಬಂಧಿಸಿದ ಮತ್ತೊಂದು ಪ್ರಕರಣದಲ್ಲಿ ಅವರು ಈಗಾಗಲೇ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಸಮಯದಲ್ಲಿ ಈ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾಗಿದೆ. 2018ರ ಡಿಸೆಂಬರ್ 17ರಂದು ದೆಹಲಿ ಹೈಕೋರ್ಟ್ ಸಜ್ಜನ್ ಕುಮಾರ್ ಅವರನ್ನ ದೋಷಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಹೈಕೋರ್ಟ್ ಸಜ್ಜನ್ ಕುಮಾರ್ ಅವರನ್ನ ಸಾಯೋವರೆಗೂ ಜೈಲ್ನಲ್ಲೇ ಇರೋಕೆ ಶಿಕ್ಷೆ ವಿಧಿಸಿತು ಮತ್ತು ಈ ನಿರ್ಧಾರದ ಅಡಿಯಲ್ಲಿ ಸಜ್ಜನ್ ಕುಮಾರ್ ತಿಹಾರ್ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇಂತಹ ಭೀಕರ ಸಿಖ್ ವಿರೋಧಿ ದಂಗೆಯ ಆರೋಪಿಗಳಿಗೆ ಶಿಕ್ಷೆ ಆಗೋಕೆ ಇಷ್ಟು ಸಮಯ ಯಾಕೆ ತೆಗೆದುಕೊಳ್ತು? 1984ರ ಅಕ್ಟೋಬರ್ 31ರ ಬೆಳಗ್ಗೆ ಇಂದಿರಾ ಗಾಂಧಿ ಅವರನ್ನ ಅವರ ನಿವಾಸದಲ್ಲೇ ಗುಂಡಿಕ್ಕಿ ಕೊಲ್ಲಲಾಯಿತು. ಆಪರೇಷನ್ ಬ್ಲೂ ಸ್ಟಾರ್ ನಂತರ ಸಿಖ್ ಸಮುದಾಯ ಇಂದಿರಾ ಗಾಂಧಿ ಅವರ ಮೇಲೆ ಕೋಪಗೊಂಡಿತ್ತು. ನಂತರ ಇಂದಿರಾ ಗಾಂಧಿಯನ್ನ ಅವರ ಸಿಖ್ ಅಂಗರಕ್ಷಕರೇ ಹತ್ಯೆ ಮಾಡಿದ್ರು. ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ರಾಷ್ಟ್ರಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಹತ್ಯೆಯಾಗಿ 24 ಗಂಟೆಗಳು ಕಳೆಯುವ ಮೊದಲೇ ಗಲಭೆಗಳು ಭುಗಿಲೆದ್ವು. ಅದರಲ್ಲಿ ಬಲಿಯಾದವರು ಸಾಮಾನ್ಯ ಸಿಖ್ ನಾಗರಿಕರು. ಗಲಭೆಗಳು ಎಷ್ಟು ಭಯಾನಕವಾಗಿದ್ವು ಅಂತ ಪತ್ರಕರ್ತ ನಾರಾಯಣ ಸ್ವಾಮಿ ಅವರು ಕ್ಯಾರವಾನ್ ನಿಯತಕಾಲಿಕೆಯಲ್ಲಿ ಬರೆದ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ಸಬ್ಜಿ ಮಂಡಿಯಲ್ಲಿರುವ ದೆಹಲಿ ಪೊಲೀಸ್ ಶವಾಗಾರದಲ್ಲಿನ ದೃಶ್ಯವಂತೂ ಆಘಾತಕಾರಿಯಾಗಿತ್ತು. ದೆಹಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಹಳಿಯಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿದ್ದ ಯುವ ಸಿಖ್ನ ಅರ್ಧ ಸುಟ್ಟ ದೇಹವನ್ನ ಕಣ್ಣಾರೆ ಕಂಡ ಪತ್ರಕರ್ತರಿದ್ದಾರೆ. ಮೃತದೇಹಗಳನ್ನ ಬಂಡಿಯಲ್ಲಿ ತಂದು ರಕ್ತದಿಂದ ಕೂಡಿದ ಕೆಂಪು ಚೀಲಗಳಂತೆ ಎಸೆಯುವುದನ್ನ ನೋಡಿದವರಿದ್ರು. ಎಷ್ಟೆಲ್ಲ ಶವಗಳು ಬಿದ್ದಿವೆ ಅಂತ ಎಣಿಸಲಾರದಂತ ಸ್ಥಿತಿ ಇತ್ತು. ಭಯಾನಕ ದುರ್ವಾಸನೆ ಇತ್ತು ಅನ್ನೋದನ್ನೆಲ್ಲ ಅವತ್ತು ಕಂಡಿದ್ದವರು ವಿವರಿಸ್ತಾರೆ. ಕೋಣೆಯಲ್ಲಿ ಚದುರದಂತೆ ಬಿದ್ದಿದ್ದ ಸಿಖ್ ಪುರುಷರು, ಮಹಿಳೆಯರು ಮತ್ತು ಮಕ್ಕಳ ಶವಗಳಿದ್ವು. ಆ ಜನ ರೈಲ್ವೆ ಪ್ರಯಾಣಿಕರಾಗಿದ್ರು. ಅವರಿಗೆ ಏನಾಗ್ಲಿದೆ ಅಂತ ತಿಳಿದಿರಲಿಲ್ಲ. ದೆಹಲಿಯ ಗಡಿಯಲ್ಲಿ ರೈಲನ್ನ ನಿಲ್ಲಿಸಲಾಯಿತು ಮತ್ತು ಅವರನ್ನ ಬಲವಂತವಾಗಿ ಹೊರಗೆ ಕರೆದೊಯ್ದು ಕ್ರೂರವಾಗಿ ಕೊಲ್ಲಾಯಿತು. ಪಿರಮಿಡ್ನಂತಹ ಶವಗಳ ರಾಶಿ ಇತ್ತು. ಎಲ್ಲೆಡೆ ರಕ್ತವಿತ್ತು. ಸಿಖ್ಖರ ವಿರುದ್ಧ ಕ್ರೌರ್ಯದ ಎಲ್ಲ ಮಿತಿಗಳನ್ನ ಮೀರಲಾಗಿದೆ. ಗಲಭೆಯಲ್ಲಿ ಸುಮಾರು 2,000 ಜನ ಸತ್ರು. ಗಲಭೆಗಳು ಭೋಗಿಲೇಳೋದಿಲ್ಲ, ಅವನ್ನ ಪ್ರಚೋದನೆ ಮಾಡಲಾಗತ್ತೆ. ಗಲಭೆಗಳನ್ನ ರಾಜಕಾರಣಿಗಳು ಮತ್ತು ಸರ್ಕಾರ ಒಟ್ಟಾಗಿ ಪ್ರಚೋದಿಸುತ್ತೆ. ಸಿಖ್ ವಿರೋಧಿ ಗಲಭೆಯಲ್ಲಿ ಕಾಂಗ್ರೆಸ್ ನಾಯಕರ ಹೆಸರುಗಳು ಕೂಡ ಕೇಳಿಬಂದವು. ಅವುಗಳಲ್ಲಿ 2 ಹೆಸರುಗಳು ಜಗದೀಶ್ ಕುಮಾರ್ ಟೈಟ್ಲರ್ ಮತ್ತು ಸಜ್ಜನ್ ಕುಮಾರ್. ಟೈಟ್ಲರ್ ಅವರನ್ನ ಸಂಜಯ್ ಗಾಂಧಿ ಅವರ ಆಪ್ತರು ಅಂತಾನೂ ಪರಿಗಣಿಸಲಾಗಿತ್ತು. ಜಗದೀಶ್ ಟೈಟ್ಲರ್ ವಿರುದ್ಧ ಕೊಲೆ ಪ್ರಕರಣ ನಡೀತಿದೆ ಮತ್ತು ಸಜ್ಜನ್ ಕುಮಾರ್ ತಪ್ಪಿತಸ್ಥರು ಅಂತ ಸಾಬೀತಾಗಿದೆ. ಸಿಬಿಐ ಈ ಪ್ರಕರಣದಲ್ಲಿ ಟೈಟ್ಲರ್ ವಿರುದ್ಧ 2023ರ ಮೇ 20ರಂದು ಆರೋಪ ಪಟ್ಟಿ ಸಲ್ಲಿಸಿತ್ತು. ಜಗದೀಶ್ ಟೈಟ್ಲರ್ 1984ರ ನವೆಂಬರ್ 1ರಂದು ಗುರುದ್ವಾರ ಪುಲ್ ಬಂಗಶ್ ಮುಂದೆ ಅಂಬಾಸಿಡರ್ ಕಾರ್ನಿಂದ ಹೊರಬಂದು ಸಿಖ್ಖರನ್ನ ಕೊಲ್ಲೋಕೆ ಜನಸಮೂಹವನ್ನ ಪ್ರಚೋದನೆ ಮಾಡಿದ್ರು ಅಂತ ಪ್ರಕರಣದ ಸಾಕ್ಷಿಗಳು ಹೇಳ್ತವೆ. ಟೈಟ್ಲರ್ ಜನಸಮೂಹವನ್ನ ಪ್ರಚೋದನೆ ಮಾಡಿದ್ದಾಗಿ ಸಿಬಿಐ ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿದೆ. ಟೈಟ್ಲರ್ ಅವರ ಪ್ರಚೋದನೆಯ ನಂತರ ಗುರುದ್ವಾರಕ್ಕೆ
ನಿವಾಸಕ್ಕೆ ಬೆಂಕಿ ಹಚ್ಚಲಾಯಿತು. ಈ ಹಿಂಸಾಚಾರದಲ್ಲಿ ಠಾಕೂರ್ ಸಿಂಗ್, ಬಾದಲ್ ಸಿಂಗ್ ಮತ್ತು ಗುರುಚರಣ್ ಸಿಂಗ್ ಕೊಲ್ಲಲ್ಪಟ್ಟರು. ಸಿಬಿಐ ಟೈಟ್ಲರ್ ವಿರುದ್ಧ ಭಾರತೀಯ ದಂಡ ಸಂಹಿತೆಯಡಿಯಲ್ಲಿ ಆರೋಪ ಹೊರಿಸಿದೆ. ಅಂದ್ರೆ ಐಪಿಸಿಯ ಸೆಕ್ಷನ್ 147, 109 ಮತ್ತು 302ರ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ. ಹಿಂಸಾಚಾರದಲ್ಲಿ ಅವರ ಹೆಸರು ಕೇಳಿ ಬಂದಿದ್ದರೂ ಟೈಟ್ಲರ್ ವರ್ಷಗಳ ಕಾಲ ಸಚಿವ ಸ್ಥಾನವನ್ನ ಪಡಿತಾನೇ ಇದ್ರು. 2004ರಲ್ಲಿ ಜಗದೀಶ್ ಟೈಟ್ಲರ್ ಅವರನ್ನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಲಾಯಿತು. ಆದರೆ ಪ್ರತಿಭಟನೆಗಳ ನಂತರ ಟೈಟ್ಲರ್ ರಾಜೀನಾಮೆ ನೀಡಬೇಕಾಯಿತು. ಕಳೆದ ವರ್ಷ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯ ಸಮಿತಿಯಲ್ಲಿ ಟೈಟ್ಲರ್ ಅವರನ್ನ ಸೇರಿಸಲಾಯಿತು. ಇದು ಮತ್ತೊಮ್ಮೆ ವಿವಾದಕ್ಕೆ ಕಾರಣ ಆಯಿತು. ಟೈಟ್ಲರ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಸೇರ್ಬೇಕಿತ್ತು. ಆದರೆ ವಿವಾದವನ್ನ ತಪ್ಪಿಸೋಕೆ ಯಾತ್ರೆಗೆ ಹೋಗುವ ಅವರ ಯೋಜನೆಯನ್ನ ಬದಲಾಯಿಸಲಾಯಿತು. ಕೊಲೆ ಮತ್ತು ಗಲಭೆಗೆ ಪ್ರಚೋದನೆ ನೀಡುವಂತಹ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿಯ ವಿರುದ್ಧ ಪ್ರಕರಣಗಳು ನಡೀತಿರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥವರಿಗೆ ಇಷ್ಟೊಂದು ಆದ್ಯತೆ ಹೇಗೆ ಸಿಗ್ತಿದೆ? ಆದರೆ ಸಿಬಿಐ ಟೈಟ್ಲರ್ಗೆ ಕ್ಲೀನ್ ಚಿಟ್ ನೀಡಿತು. ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ. 2007ರಲ್ಲಿ ಅವರಿಗೆ ಮೊದಲ ಕ್ಲೀನ್ ಚಿಟ್ ನೀಡಲಾಯಿತು. ಆದರೆ ನ್ಯಾಯಾಲಯ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಹೊಸ ತನಿಖೆಗೆ ಆದೇಶಿಸಿತು. ಇದರ ನಂತರ 2013ರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಿಬಿಐ ಮತ್ತೆ ಟೈಟ್ಲರ್ಗೆ ಕ್ಲೀನ್ ಚಿಟ್ ನೀಡಿತು. ನಂತರ ಅರ್ಜಿದಾರರು ನ್ಯಾಯಾಲಯದ ಮೊರೆ ಹೋದ್ರು, ತನಿಖೆ ನಡೆಸಲಾಯಿತು. ಟೈಟ್ಲರ್ ಮತ್ತೆ ಪಾರಾದ್ರು. ಅಂತಿಮವಾಗಿ 2015ರ ಡಿಸೆಂಬರ್ನಲ್ಲಿ ನ್ಯಾಯಾಲಯ ಪ್ರಕರಣವನ್ನು ಮತ್ತಷ್ಟು ತನಿಖೆ ಮಾಡುವಂತೆ ಸಿಬಿಐಗೆ ನಿರ್ದೇಶಿಸಿತು. ಪ್ರತಿಯೊಂದು ಅಂಶವನ್ನು ತನಿಖೆ ಮಾಡಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ಪ್ರತಿ 2 ತಿಂಗಳಿಗೊಮ್ಮೆ ತನಿಖೆಯನ್ನ ಮೇಲ್ವಿಚಾರಣೆ ಮಾಡುವುದಾಗಿ ಹೇಳಿತು. ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿಕೊಂಡ ಮತ್ತು ಟೈಟ್ಲರ್ ಗಲಭೆಗೆ ಪ್ರಚೋದನೆ ನೀಡುತ್ತಿರುವುದನ್ನು ನೋಡಿದ ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನ ಸಿಬಿಐ ದಾಖಲಿಸಬೇಕು ಅಂತ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇದಾದ ನಂತರ ಸಿಬಿಐ ಮತ್ತೊಂದು ತನಿಖೆ ನಡೆಸಿ ಟೈಟ್ಲರ್ ಹೆಸರನ್ನ ಆರೋಪ ಪಟ್ಟಿಯಲ್ಲಿ ಸೇರಿಸಿತು. ನಂತರ ಟೈಟ್ಲರ್ ತನ್ನ ವಿರುದ್ಧದ ಕೊಲೆ ಪ್ರಕರಣವನ್ನ ಪ್ರಶ್ನಿಸಿ ಅದಕ್ಕೆ ತಡೆ ನೀಡುವಂತೆ ಕೋರಿದ್ರು. ಆದರೆ ನವೆಂಬರ್ನಲ್ಲಿ ನ್ಯಾಯಾಲಯ ಟೈಟ್ಲರ್ ಅರ್ಜಿಯನ್ನ ತಿರಸ್ಕರಿಸಿತು. ಟೈಟ್ಲರ್ ವಿರುದ್ಧದ ಪ್ರಕರಣ ನಡೀತಾ ಇದೆ. ಸಜ್ಜನ್ ಕುಮಾರ್ ವಿಷಯಕ್ಕೆ ಬಂದ್ರೆ, ಅವರ ಪ್ರಚೋದನೆಯ ಮೇರೆಗೆ ಗುಂಪು ತಂದೆ ಮತ್ತು ಮಗನನ್ನ ಜೀವಂತವಾಗಿ ಸುಟ್ಟು ಹಾಕಿದೆ ಅಂತ ಸಾಕ್ಷಿಗಳು ಹೇಳುತ್ತೆ. ಅವರ ಪ್ರಚೋದನೆಯ ಮೇರೆಗೆ ಗುಂಪು ತಂದೆ ಮತ್ತು ಮಗನನ್ನ ಜೀವಂತವಾಗಿ ಸುಟ್ಟು ಹಾಕ್ತು ಅಂತ ಎಸ್ಐಟಿ ಆರೋಪಿಸಿದೆ. ನ್ಯಾಯಾಲಯ ಸಜ್ಜನ್ ಕುಮಾರ್ ಅವರನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದೆ ಮತ್ತು ಅವರ ಶಿಕ್ಷೆಯನ್ನ ಫೆಬ್ರವರಿ 18ರಂದು ಪ್ರಕಟಿಸಿದೆ. ಪ್ರಸ್ತುತಪಡಿಸಿದ ಪುರಾವೆಗಳು: ಕೋಲು ಮತ್ತು ಕಬ್ಬಿಣದ ರಾಡ್ಗಳಿಂದ ಶಸ್ತ್ರಸಜ್ಜಿತವಾದ ಗುಂಪು ಬಲಿಪಶುವಿನ ಪತಿ ಮತ್ತು ಮಗನನ್ನ ಕೊಂದು ಮನೆಯನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದೆ ಅಂತ ಸಾಬೀತುಪಡಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಪತಿ ಮತ್ತು ಮಗನನ್ನ ಕಣ್ಣೆದುರೇ ಜೀವಂತವಾಗಿ ಸುಟ್ಟು ಹಾಕಿದ್ದನ್ನ ಸಂತ್ರಸ್ತ ಮಹಿಳೆ ಅಳ್ತಾ ನ್ಯಾಯಾಲಯಕ್ಕೆ ತಿಳಿಸಿದ್ರು. ತನ್ನ ಪತಿ ಮತ್ತು ಮಗನನ್ನ ಉಳಿಸೋಕೆ ಆಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರೂ ಸಾಧ್ಯ ಆಗ್ಲಿಲ್ಲ. ಅವರನ್ನ ಉಳಿಸುವ ಯತ್ನದಲ್ಲಿ ಆಕೆಗೂ ಗಂಭೀರ ಗಾಯಗಳಾಗಿದ್ವು ಮತ್ತು ಹಲವು ದಿನಗಳವರೆಗೆ ಆಸ್ಪತ್ರೆಗೆ ದಾಖಲಾಗಿದ್ರು. ಮನೆಗೆ ಪ್ರವೇಶಿಸಿದ ಗುಂಪು ಮಹಿಳೆಯರು ಸಾಧ್ಯವಾದರೆ ತಮ್ಮನ್ನ ತಾವು ಉಳಿಸಿಕೊಳ್ಬೇಕು, ಆದರೆ ತಂದೆ ಮತ್ತು ಸಹೋದರನನ್ನ ಬಿಡೋದಿಲ್ಲ ಅಂತ ಹೇಳಿತ್ತು ಅಂತ ಮೃತ ಜಸ್ವಂತ್ ಅವರ ಮಗಳು ನ್ಯಾಯಾಲಯದಲ್ಲಿ ಹೇಳಿದ್ರು. ಈಗಾಗಲೇ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಸಜ್ಜನ್ ಕುಮಾರ್ಗೆ ಮತ್ತೊಮ್ಮೆ ಜೀವಾವಧಿ ಶಿಕ್ಷೆ ವಿಧಿಸಬಹುದು ಅಂತ ತೋರುತ್ತೆ. ನಮ್ಮ ದೇಶದಲ್ಲಿ ದಂಗೆಕೋರರನ್ನ ಅಪರಾಧಿಗಳು ಅಂತ ಪರಿಗಣಿಸಲಾಗೋದಿಲ್ಲ. ಅವರನ್ನ ಬಲಿಷ್ಠರು, ಶಕ್ತಿಶಾಲಿಗಳು ಅಂತ ಪರಿಗಣಿಸಲಾಗುತ್ತೆ. ಅಂತಹ ಜನ ದೊಡ್ಡ ಹುದ್ದೆಗಳನ್ನ ಪಡಿತಾರೆ, ಅಧಿಕಾರದ ಉತ್ತುಂಗಕ್ಕೆ ಏರ್ತಾನೆ ಇರ್ತಾರೆ. ಅವರು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆಗ್ತಾರೆ. ಆದರೆ ಸಂತ್ರಸ್ತರ ಸಂಕಟ, ಅವರ ಕಾಯುವಿಕೆಗೆ ಏನು ಬೆಲೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.